ಸರ್ಕಾರ ಎಸ್ಸಿ ಅನುದಾನ ದುರುಪಯೋಗ ಪಡಿಸಿಕೊಳ್ತಾ ಇದೆ. ಅನುದಾನ ದುರುಪಯೋಗದಿಂದಾಗಿ ಇಡೀ ಸಮುದಾಯ ಸೊರಗಿ ಹೋಗ್ತಾ ಇದೆ. ಮಂಡ್ಯದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಎಸ್ಸಿ ಅಂತ ಇಟ್ಟಿದ್ದಂತ ಮೀಸಲಾಗಿಟ್ಟಿದ್ದ ಹಣವನ್ನ ಬೇರೆ ಕೆಲಸಗಳಿಗೆ ಬಳಸಿಕೊಳ್ತಾ ಇದೆ. ಅನುದಾನ ದುರುಪಯೋಗದಿಂದಾಗಿ ಇಡೀ ಸಮುದಾಯವೇ ಸೊರಗ್ತಾ ಇದೆ. ಈ ಅನುದಾನವನ್ನ ಗ್ಯಾರಂಟಿ ಯೋಜನೆಗೆ ಉಪಯೋಗಿಸಬಾರದು. ಕಾಂಗ್ರೆಸ್ ಆಡಳಿತದ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಆಗಿದೆ. 11,144 ಕೋಟಿ ರೂಪಾಯಿ ಅನುದಾನವನ್ನ ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡಿದ್ದಾರೆ. ಈ ವರ್ಷದಲ್ಲಿ 14,488 ಕೋಟಿ ರೂಪಾಯಿ ಬಳಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಕೆಲಸಗಳಿಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಗಿಟ್ಟಂತ ಅನುದಾನ ಬಳಸ್ಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಅನುದಾನ ಕೊಟ್ಟಿದ್ದೇವೆ ಅಂತ ಸಮಜಾಯಿಷಿ ಕೊಡ್ತಾ ಇದೆ ಸರ್ಕಾರ. ಇದ್ಯಾವುದು ಕೂಡ ಸರಿಯಲ್ಲ. ಎಸ್ಸಿ ಸಮುದಾಯ ಅಭಿವೃದ್ಧಿಗೆ ಅಂತ ಇಟ್ಟಂತ ಹಣವನ್ನ ಬೇರೆ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳೋದು, ಗ್ಯಾರಂಟಿ ಯೋಜನೆಗಳಿಗೆ ಮಾಡಿಕೊಳ್ಳೋದು ಸರಿ ಇಲ್ಲ. ಇದರಿಂದಾಗಿ ಆ ಸಮುದಾಯ ಸೊರಗ್ತಾ ಇದೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿದ್ದಾರೆ. ದಲಿತರಿಗೆ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಸಿದಂಥ ಅಭಿವೃದ್ಧಿ ಹಣವನ್ನು ಗ್ಯಾರಂಟಿಯೂ ಸೇರ್ತಾರಂತೆ ಇದಕ್ಕೆ ಇತರ ಕೆಲವು ಕಾರ್ಯಕ್ರಮಗಳಿಗೆ ಹಾಕ್ಕೊಳ್ತಾ ಇದ್ದಾರೆ. ಅದನ್ನು ತಡೆ ಹಿಡಿದು ಅವರ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈಗ 2023ರಲ್ಲಿ 11,144 ಕೋಟಿ ರೂಪಾಯಿಯನ್ನು ಎಸ್ಸಿ ಮೀಸಲಿಸಿದಂಥ ಅನುದಾನವನ್ನು ತೆಗೆದು ಗ್ಯಾರಂಟಿಗೆ ಹಾಕಲಾಗಿದೆ. 2024ರಲ್ಲಿ 14,282 ಕೋಟಿ ರೂಪಾಯಿ 14,282 ಕೋಟಿ ರೂಪಾಯಿ 14,282 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ವಿನಿಯೋಗ ಮಾಡಲಾಗಿದೆ. ಇದು ಎಸ್ಸಿ ಮೀಸಲಿಸಿದಂಥ ಅನುದಾನ. 25 ಈಗ ನಡೀತಾ ಇರುವಂಥ ನಾಡ್ದು 7ನೇ ತಾರೀಕು ಮಂಡನೆ ಮಾಡಬಹುದಂಥ ಬಜೆಟ್ನಲ್ಲಿ ಮತ್ತೆ 14,488 ಕೋಟಿ ರೂಪಾಯಿಯನ್ನು ತೆಗೆದಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಸರ್ಕಾರ ಸಿದ್ಧಪಡಿಸ್ತಾ ಇದೆ. ಅಂದರೆ 23ರಿಂದ 25ರವರೆಗೆ 23, 24, 25ರವರೆಗೆ ಪರಿಶಿಷ್ಟ ಜಾತಿಗೆ ಮೀಸಲಿಸಿದಂಥ ಅಭಿವೃದ್ಧಿಗೆ ಮೀಸಲಿಸಿದಂಥ 39,914 ಕೋಟಿ ರೂಪಾಯಿಯನ್ನು ಪರಿಶಿಷ್ಟ ಜಾತಿಯ ಮೀಸಲು ನಿಧಿಯನ್ನು ತೆಗೆದು ಗ್ಯಾರಂಟಿಗೆ ಬಳಸಲಾಗ್ತಾಯಿದೆ ಅನ್ನುವಂಥ ಆರೋಪಗಳನ್ನು ನಾನು ಹಿಂದೆ ವಿಧಾನ ಪರಿಷತ್ತಲ್ಲಿ ವಿಪಕ್ಷ ನಾಯಕನಾಗಿದ್ದಲೂ ಆರೋಪ ಮಾಡಿದ್ದೆ. ಇಡೀ ನಮ್ಮ ಪಾರ್ಟಿ ಅದರ ವಿರುದ್ಧವಾಗಿ ಜನಾಂದೋಲನ ಮಾಡ್ತಾ ಬಂದಿದೆ. ಈಗ ಸಿದ್ದರಾಮಯ್ಯನವರ ಸರ್ಕಾರ ಈ ಹಿಂದಿನ 2 ವರ್ಷಗಳ ಒಂದು 11,144, 14,282 ಕೋಟಿಗಳಲ್ಲದೆ, ಅಂದರೆ 25,000 ಕೋಟಿಗೆ ಅಲ್ಲದೆ ಮತ್ತೆ 14,488 ಕೋಟಿ ರೂಪಾಯಿಯನ್ನು ತೆಗೆದಿಸಲಿಕ್ಕೆ ಸಮಾಜ ಕಲ್ಯಾಣ ಮೂಲಕ ಪ್ರಸ್ತಾಪವನ್ನು ಸಿದ್ಧಪಡಿಸಿದೆ ಅನ್ನುವಂಥ ಸುದ್ದಿ ನಮಗೆ ಖಚಿತವಾಗಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇರುವಾಗ ಪರಿಶಿಷ್ಟ ಜಾತಿಯವರು ನಾವು ಪರಿಶಿಷ್ಟ ಜಾತಿ ಕೊಟ್ಟಿದ್ದೇವೆ ಅಂತೇಳಿ ಹೇಳುವಂಥ ಸಮಜಾಯಿಷಿಯನ್ನು ಸರ್ಕಾರ ಕೊಡುತ್ತೆ. ಆದರೆ ವಾಸ್ತವಿಕವಾಗಿ ಗ್ಯಾರಂಟಿ ಘೋಷಣೆ ಮಾಡಿದ್ದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುವಾಗ ಎಲ್ಲ ಸಮುದಾಯದವರಿಗೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಮತ್ತೆ ಯೋಚನೆ ಮಾಡೋಣ. ಇವತ್ತು ಹಿಂದುಳಿದ ವರ್ಗದವರಿಗೂ ಕೂಡ ಸಿಗುತ್ತೆ, ಜನರಲ್ಲಿಗೂ ಸಿಗುತ್ತೆ, ಅಲ್ಪಸಂಖ್ಯಾತರಿಗೂ ಸಿಗುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವೂ ಸೇರಿದಂತೆ ಸಿಗುತ್ತೆ. ನಾನು ಸಿದ್ದರಾಮಯ್ಯನವರಿಗೆ ಅವರ ಸಮಕ್ಷಮದಲ್ಲಿ ಹೇಳಿದೆ, ನೀವು ಹಿಂದುಳಿದ ವರ್ಗಕ್ಕಾಗಲಿ ಅಲ್ಪಸಂಖ್ಯಾತರಿಗಾಗಲಿ ಜನರಲ್ಲಿಗಾಗಲಿ ಕೊಡ್ತಾ ಇರುವಂಥ ಗ್ಯಾರಂಟಿಯನ್ನು ನೇರವಾಗಿ ಖಜಾನೆಯಿಂದ ಕೊಡ್ತೀರಿ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂಥ ಅನುದಾನದಲ್ಲಿ ತೆಗೆದು ಅವರಿಗೆ ಕೊಟ್ಬಿಡ್ತೀರಿ. ಅಂದರೆ ಅಲ್ಪಸಂಖ್ಯಾತರಿಗೆ ಇತರ ಎಲ್ಲರಿಗೆ ಕೊಡುವಾಗ ಖಜಾನೆಯಿಂದ ನೇರವಾಗಿ ಗ್ಯಾರಂಟಿಯನ್ನು ಬಿಡುಗಡೆ ಮಾಡ್ತೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ನಿಮ್ಮ ಹಣ ನಿಮಗೆ ಕೊಡ್ತೇವೆ ಅಂತ ಹೇಳ್ತೇವೆ. ಇದು ನ್ಯಾಯಸಮ್ಮತ ಅಲ್ಲ ಅನ್ನುವಂಥ ವಾದವನ್ನು ನಾನು ಮಾಡಿದ್ದೆ. ಭಾಗಶಃ ಇದನ್ನು ಸರ್ಕಾರ